ಹಾಯ್ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್. ದಟ್ ಈಸ್ ವಾಟ್ ಇನ್ಕಮ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಸ್ ವೆಲ್ ಆಸ್ ಪಾರ್ಟ್ನರ್ಸ್. ಸೊ ಇದರಲ್ಲಿ ಥಿಯರಿ ಆಲ್ರೆಡಿ ನಾನು ನಿಮಗೆ ಲೈವ್ ಕ್ಲಾಸ್ ತೊಗೊಂಡಾಗ ಹೇಳಿದ್ದೆ. ಸೊ ಇನ್ನೊಂದು ಸಲ ಹೇಳ್ತೀನಿ. ಸೊ ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್ಸ್ ದೇರ್ ಆರ್ 2 or more partners. There is an equal or proportionate rate of profit sharing ratio based on capital. ಸೊ ಇದರಲ್ಲಿ ಎರಡಕ್ಕಿಂತ ಜಾಸ್ತಿ ಪಾರ್ಟ್ನರ್ಸ್ ಇರ್ತಾರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ, ಹೌದಾ? ಸೊ ದೇರ್ ಇಸ್ ಅ ಪಾರ್ಟ್ನರ್ಶಿಪ್ ಡೀಡ್. ಇಟ್ ಮೀನ್ಸ್ ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್. ಸೊ ಇನ್ ದ್ಯಾಟ್ ಪಾರ್ಟ್ನರ್ಶಿಪ್ ಡೀಡ್ ದೇರ್ ಮೈಟ್ ಬಿ issues related to profit sharing ratio, then profit distribution ratio as well as ಪಾರ್ಟ್ನರ್ಶಿಪ್ ಫಾರ್ಮ್ ಟರ್ಮಿನೇಷನ್, ಟೆನ್ಯೂರ್, ಇದ್ರ ಬಗ್ಗೆ ಎಲ್ಲನೂ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರ್ತಾರೆ, ಹೌದಾ? ಸೊ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಂತಂದರೆ ನಿಮಗೆ ಆಲ್ರೆಡಿ ಸೆಕೆಂಡ್ PUCಯಲ್ಲಿ ಓದಿದ್ದೀರಾ. ಸೊ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ಇಬ್ಬರಿಗಿಂತ ಜಾಸ್ತಿ ಪಾರ್ಟ್ನರ್ಸ್ ಇರ್ತಾರೆ. ಸೊ ಅದರಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರುತ್ತೆ ಪಾರ್ಟ್ನರ್ಸ್ ನಡುವೆ. ಸೊ ಅದರ ಜೊತೆಗೆ ಈ ಚಾಪ್ಟ್ರಲ್ಲಿ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಆ್ಯಸ್ ವೆಲ್ ಆಸ್ ಪಾರ್ಟ್ನರ್ಸ್ ಚಾಪ್ಟ್ರಲ್ಲಿ ಯಾವ ಥರ ಟೋಟಲ್ ಇನ್ಕಮ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದು ತಿಳ್ಕೊತೀರಾ. ಸೊ ಇದರಲ್ಲಿ ಬರೀ ಬಿಸ್ನೆಸ್ ಒಂದೇ ಅಲ್ಲ ಪಾರ್ಟ್ನರ್ಶಿಪ್ ಫಾರ್ಮ್ದು, ನಾಟ್ ಓನ್ಲಿ ರೆಗ್ಯುಲರ್ ಬಿಸ್ನೆಸ್. ಸೊ ದೇರ್ ಮೇ ಬಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಆ್ಯಸ್ ವೆಲ್ ಆಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಸೊ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ದು ಅಥವಾ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಕ್ಯಾಪಿಟಲ್ ಗೇನಿಂದ ಏನಾದರೂ ಇನ್ಕಮ್ ಬಂದರೂ ಕೂಡ ಸೊ ಅದನ್ನು ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲೇ ಇನ್ಕಮ್ ಅಂತ ಟ್ರೀಟ್ ಮಾಡ್ತಾಯಿದೆ. ಸೊ ಇಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ಮೇಯ್ನಾಗಿ 3 ಹೆಡ್ಸ್ ಬರುತ್ತೆ, ಅಂದರೆ ಇನ್ಕಮ್ ಹೆಡ್ಸು 3 ಹೆಡ್ಸ್ ಬರುತ್ತೆ. ಒನ್ ಈಸ್ ಇನ್ಕಮ್ ಫ್ರಮ್ ಬಿಸ್ನೆಸ್, or profession, and the second one is income from capital gain. ಸೊ ಇಲ್ಲಿ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ಆಗಿರ್ಬೋದು. The next one is ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಹಿಯರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಯಾವ್ದು ಬರುತ್ತೆ? ಮೇ ಬಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ದೀಸ್ 3 ಆರ್ ಮೇನ್ ಹೆಡ್ಸ್ ಆಫ್ ಇನ್ಕಮ್ ಇನ್ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅಂಡರ್ ದೀಸ್ 3 ಹೆಡ್ಸ್. ಇನ್ನೂ 2 ಹೆಡ್ಸ್ ಬರುತ್ತೆ ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಇನ್ಕಮ್ ಹೆಡ್ಸು ಇನ್ಕಮ್ ಫ್ರಮ್ ಸ್ಯಾಲರಿ ಮತ್ತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಆದರೆ ಇದರಲ್ಲಿ ಎಂಟ್ರಿ ಬರಲ್ಲ, ಯಾವುದರಲ್ಲಿ? ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ಎಂಟ್ರಿ ಬರಲ್ಲ ಅದು. ಸೊ ಯಾಕೆ ಅಂದರೆ ಇನ್ಕಮ್ ಫ್ರಮ್ ಸ್ಯಾಲರಿ ಈಸ್ ಸಪರೇಟ್ ಟ್ಯಾಕ್ಸಬಲ್ ಅಂಡರ್ ಪರ್ಸನಲ್ ಇನ್ಕಮ್, ಹೌದಾ? ಸೊ ಇನ್ನೊಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇಲ್ಲಿ ಹೌಸ್ ಪ್ರಾಪರ್ಟಿ ಈಸ್ ರಿಲೇಟೆಡ್ ಟು ವಾಟ್? ಮೇ ಬಿ ಒಂದು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಇನ್ಕಮಲ್ಲಿ ಮಾತ್ರ ಬರುತ್ತೆ, ಅಥವಾ ಇನ್ನೊಂದು ಇದಕ್ಕಿಂತ ಮುಂಚೆ ಮಾಡಿರೋ ಟಾಪಿಕ್ ಯಾವುದು? ಅಸೆಸ್ಮೆಂಟ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಅಲ್ಲಿ ಬರುತ್ತೆ. ಬಟ್ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ಯಾವುದೇ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಎಂಟ್ರೀಸ್ ಬರಲ್ಲ. ಸೊ ಹಾಗಾಗಿ ಓನ್ಲಿ 3 ಹೆಡ್ಸಲ್ಲಿ ಮಾತ್ರ ಪಾರ್ಟ್ನರ್ಶಿಪ್ ಫಾರ್ಮ್ದು ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ, ಓಕೆ? ಸೊ ಇದರಲ್ಲಿ ರಿಲೇಟೆಡ್ ಎಂಟ್ರೀಸ್ ಏನು ಬರುತ್ತೆ, ಐ ಮೀನ್ ಇನ್ಕಮ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಸೊ ಏನೇನು ಎಂಟ್ರೀಸ್ ತೊಗೋಬೋದು ಅಥವಾ ಏನೇನು ಎಂಟ್ರೀಸ್ನ ಕನ್ಸಿಡರ್ ಮಾಡ್ಕೋತೀವಿ ನಾವು? ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಂಟ್ರಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ, ಅಂದರೆ ಕನ್ಸಿಡರ್ ಮಾಡ್ಕೊತೀವಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಏನು ಕನ್ಸಿಡರ್ ಮಾಡ್ಕೋತೀವಿ ಇದರಲ್ಲಿ ಅಂದರೆ, ಇಫ್ ದಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪೇಯ್ಡ್ ಟು ಪಾರ್ಟ್ನರ್, ಎನಿ ಪಾರ್ಟ್ನರ್, ಈಸ್ ಎಕ್ಸೆಂಪ್ಟೆಡ್ ಅಪ್ ಟು 12%. ಅಂದರೆ 12% ವರೆಗೆ ಮಾತ್ರ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಯಾವುದೇ ಪಾರ್ಟ್ನರ್ಗೆ
ಇಂಟ್ರೆಸ್ಟ್ ಕೊಟ್ಟರೆ, ಯಾವುದ್ರ ಮೇಲೆ, ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದರೆ 12%ವರೆಗೆ ಮಾತ್ರ ಅವನಿಗೆ ಎಕ್ಸಂಪ್ಷನ್ ಸಿಗುತ್ತೆ. 12%ಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದರೆ ಆ ಎಕ್ಸ್ಟ್ರಾ ಅಮೌಂಟ್ ಏನು ಕೊಡ್ತೀರಲ್ವ ಅದು ಟ್ಯಾಕ್ಸಬಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಸ್ಯಾಲರಿ ಕೂಡ ಪ್ರೊವೈಡ್ ಮಾಡಿದರೆ ಇದನ್ನು ಅಂಡರ್ ಸೆಕ್ಷನ್ 40B ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಇದು ಆನ್ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಿಸ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ ಬುಕ್ ಪ್ರಾಫಿಟ್. ಸೊ ಇದನ್ನು ನಾನು ಪ್ರಾಬ್ಲಮ್ ಮಾಡಿಸ್ಬೇಕಾದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಅಸಂಪ್ಷನ್ ಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅರ್ಥ ಆಗಲ್ಲ. ಸೊ ಫಸ್ಟ್ ಏನು ತೊಗೋತೀರಾ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12%, ಆಮೇಲೆ ಸ್ಯಾಲರಿ ಅಲೋಯಬಲ್ ಅಂಡರ್ ಸೆಕ್ಷನ್ 40B, ದಟ್ ಈಸ್ ವಾಟ್ ಕ್ಯಾಲ್ಕುಲೇಷನ್ ಆನ್ ಬುಕ್ ಪ್ರಾಫಿಟ್. ಸೊ ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಸೊ ನೆನಪಿಟ್ಕೊಳ್ಳಿ, ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ there is a calculation of income of a partnership firm, either maybe it is a business or profession, under only 3 heads, that is income from business or profession, and income from capital gain, as well as income from other sources. ಸೊ ಒಂದು ಎಕ್ಸಾಂಪಲ್ ನೋಡೋಣ ಇದಕ್ಕೆ. ಸೊ ಇಲ್ಲಿದೆ, ರಾಮ್ ಅಂಡ್ ರಹೀಮ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್. In a firm, sharing profits and losses in the ratio of 3:2. The net profits as per the profit and loss account of the firm is 3,25,000. This is what net profit. The net profit is arrived after debiting, ಅಂದರೆ ಏನೇನು ಡಿಡಕ್ಟ್ ಮಾಡಿದ ಮೇಲೆ ಬಂದಿದೆ ಅಂತ ಹೇಳಿದ್ದಾನೆ. ಏನು ಡಿಡಕ್ಟ್ ಮಾಡಿದ್ದಾನೆ, ಎ ರೆಮ್ಯುನರೇಷನ್ ಟು ರಾಮ್ ಅಂಡ್ ರಹೀಮ್ ಆಫ್ ₹2,50,000 ಟು ಈಚ್ ಪಾರ್ಟ್ನರ್, ಅಂದರೆ ಪ್ರತಿಯೊಬ್ಬರಿಗೂ 2,50,000 ಡೆಬಿಟ್ ಮಾಡಿದ್ದಾರೆ. ಆ್ಯಂಡ್ ಎಕ್ಸಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 30,000, 12,000 ಟು ರಾಮ್ ಆ್ಯಂಡ್ ರಹೀಮ್ ರೆಸ್ಪೆಕ್ಟಿವ್ಲಿ. 30,000 ರಾಮ್ಗೆ ಪೇಮೆಂಟ್ ಮಾಡಿದ್ದಾರೆ ಎಕ್ಸಸ್ ಇಂಟ್ರೆಸ್ಟು, ಆಮೇಲೆ 12,000 ರಹೀಮ್ಗೆ ಪೇಮೆಂಟ್ ಮಾಡಿದ್ದಾರೆ. ಓವರ್ ಆ್ಯಂಡ್ ಅಬೌವ್ ದಿ ಮ್ಯಾಕ್ಸಿಮಮ್ ಅಲೋಯಬಲ್ ರೇಟ್ ಆಫ್ 12% ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್. ಸೊ ಇದು ಎಕ್ಸಸ್ ಇಂಟ್ರೆಸ್ಟ್ ಅಂತ ಅವನೇ ಮೆನ್ಷನ್ ಮಾಡಿದ್ದಾನೆ, 30,000 ಮತ್ತು 12,000. ಕಂಪ್ಯೂಟ್ ದಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ದಿ ಫರ್ಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2019 ಆ್ಯಂಡ್ 20. ಸೊ ಇಲ್ಲಿ ಅವನೇ ಮೆನ್ಷನ್ ಮಾಡಿಬಿಟ್ಟಿದ್ದಾನೆ ಎಕ್ಸಸ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ದೀನಿ ಅಂಥೇಳಿ. ಸೊ ನಾವು ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ ಆ ಎಕ್ಸಸ್ ಇಂಟ್ರೆಸ್ಟ್ ಎಷ್ಟು ಅಂಥೇಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ನಾವು ಎಕ್ಸಸ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಗುತ್ತೆ. ಸೊ ಇದರಲ್ಲಿ ಅದನ್ನೇ ಕ್ವಶನ್ನ ತೊಗೊಂಡಾಗ ನಾವು ಫಾರ್ಮ್ಯಾಟ್ ಹಾಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಇದರಲ್ಲಿ. ಸೊ ಈ ಥರ ಒಂದು ಸ್ಟೇಟ್ಮೆಂಟ್ ಹಾಕ್ಕೊಳ್ಳಿ ಫಾರ್ಮ್ಯಾಟು, ಕಾಂಪಿಟೇಷನ್ ಆಫ್ ಫರ್ಮ್ಸ್ ಟೋಟಲ್ ಇನ್ಕಮ್. ಸೊ ಫಸ್ಟ್ ಎಂಟ್ರಿ ತೊಗೋತೀರಾ ಇದರಲ್ಲಿ, ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಂಟ್ರಿ ನೆಟ್ ಪ್ರಾಫಿಟ್ ತಗೋ. ಸೊ ವಾಟ್ ಈಸ್ ನೆಟ್ ಪ್ರಾಫಿಟ್ ಹಿಯರ್? ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ, ದ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದಿ ಫರ್ಮ್ ಈಸ್ 3,25,000. ಸೊ ಅದನ್ನು ಔಟರ್ ಕಾಲಮಲ್ಲಿ ಬರ್ಕೊಳ್ಳಿ, 3,25,000. ಓಕೆ, ದ ನೆಕ್ಸ್ಟ್ ಆ್ಯಡ್ ಎಕ್ಸಸ್ ಇಂಟ್ರೆಸ್ಟ್. ಸೊ ಎಕ್ಸಸ್ ಅಂದರೆ ಅರ್ಥ ಏನು, ಎಕ್ಸ್ಟ್ರಾ ಅಮೌಂಟು. ಯಾವುದಕ್ಕಿಂತ ಎಕ್ಸ್ಟ್ರಾ ಅಮೌಂಟು 12%ಕ್ಕಿಂತ ಎಕ್ಸ್ಟ್ರಾ ಕೊಟ್ಟಿದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಯಾವುದಕ್ಕೆ? 3,25,000ಗೆ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ ಟೋಟಲ್ ಆಗಿ ಇಂಟ್ರೆಸ್ಟ್ ಅವನು? ಇಲ್ಲಿದೆ ನೋಡು, ಎಕ್ಸಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ₹30,000 ಆ್ಯಂಡ್ 12,000 ಟು ರಾಮ್ ಆ್ಯಂಡ್ ರಹೀಮ್ ರೆಸ್ಪೆಕ್ಟಿವ್ಲಿ ಓವರ್ ಆ್ಯಂಡ್ ಅಬೌವ್ ದಿ ಮ್ಯಾಕ್ಸಿಮಮ್ ಅಲೋಬಲ್ ರೇಟ್ ಆಫ್ 12% ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್. ಅಂದರೆ ಎಕ್ಸಸ್ ಎಷ್ಟು ಕೊಟ್ಟಿದ್ದಾರೆ? 30,000 ಮತ್ತು 12,000. 30,000 ಈಸ್ ಟು ರಾಮ್, 12,000 ಈಸ್ ಟು ರಹೀಮ್. ಸೊ ಅದನ್ನು ಆ್ಯಡ್ ಮಾಡ್ಕೊ. ಸೊ ಅವನೇ ಮೆನ್ಷನ್ ಮಾಡಿಬಿಟ್ಟಿದ್ದಾನೆ ಡೈರೆಕ್ಟಾಗಿ ರಾಮ್ ಮತ್ತು ರಹೀಮ್ಗೆ. $30,000 to Ram and 12,000 to Rahim. Total 42,000 excess interest paid. So excess interest andre more than 12%. Next, add salary paid to partners. ಸೊ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಸ್ಯಾಲರಿ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಕಮಿಷನ್,
ಬೋನಸ್, ರೆಮ್ಯುನರೇಷನ್ ಇದೆಲ್ಲದು ಬರುತ್ತೆ. ಸ್ಯಾಲರಿ ಅಂತಂದರೆ ಬರೀ ಸ್ಯಾಲರಿ ಮಾತ್ರ ಅಲ್ಲ, ಇಟ್ ಮೇ ಬಿ ಕಮಿಷನ್ ಆರ್ ಇಟ್ ಮೇ ಬಿ ಬೋನಸ್ ಆರ್ ಇಟ್ ಮೇ ಬಿ ರೆಮ್ಯುನರೇಷನ್ ಆರ್ ಇಟ್ ಮೇ ಬಿ ಓನ್ಲಿ ಸ್ಯಾಲರಿ. ಅವನು ಈ 4 ವರ್ಡ್ಸಲ್ಲಿ ಯಾವುದೇ ಕೊಟ್ಟಿದ್ರು ಅದನ್ನು ಸ್ಯಾಲ್ರಿ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಸ್ಯಾಲ್ರಿ ಅಂತ ಕೊಟ್ಟಿದ್ರೆ ಸ್ಯಾಲರಿ ಆಗುತ್ತೆ, ಕಮಿಷನ್ ಅಂತ ಕೊಟ್ಟರು ಕೂಡ ಅದು ಸ್ಯಾಲರಿ ಅಂತ ತೊಗೋಬೇಕು, ಬೋನಸ್ ಕೊಟ್ಟರು ಸ್ಯಾಲರಿ ಅಂತಲೇ ತೊಗೊಳ್ಳಿ, ರೆಮ್ಯುನರೇಷನ್ ಪ್ರೊವೈಡ್ ಮಾಡಿದ್ರು ಕೂಡ ಸ್ಯಾಲರಿ ಅಂತಲೇ ತೊಗೊಳ್ಳಿ. ಸೊ ದೀಸ್ ಆಲ್ 3 ವರ್ಡ್ಸ್ ಇನ್ಕ್ಲೂಡ್ಸ್ ಇನ್ ಸ್ಯಾಲರಿ. ಓಕೆ, ಸೊ ಸ್ಯಾಲರಿ ಪೇಡ್ ಟು ಪಾರ್ಟ್ನರ್ಸ್. ಇಲ್ಲಿ ರಾಮ್ ಮತ್ತು ರಹೀಮ್ಗೆ ಏನು ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಕೊಟ್ಟಿದೆ ನೋಡಿ. ಎ ರೆಮ್ಯುನರೇಷನ್ ಟು ರಾಮ್ ಆ್ಯಂಡ್ ರಹೀಮ್ 2,50,000 ಟು ಈಚ್ ಪಾರ್ಟ್ನರ್. ಸೊ ರೆಮ್ಯುನರೇಷನ್ ಅಂದರೆ ಹೇಳಿದ ನಾನು ಇದರಲ್ಲಿ ರೆಮ್ಯುನರೇಷನ್ ಕೊಟ್ಟಿದ್ದಾನೆ, ಸೊ ಅದು ಕೂಡ ಸ್ಯಾಲ್ರಿಯಲ್ಲೇ ಬರುತ್ತೆ. ಸೊ ಅದನ್ನು ಏನು ಹೇಳ್ತಿದ್ದಾನೆ, 2,50,000 ಟು ಈಚ್ ಅಂದರೆ ಅರ್ಥ ಏನು, ಪ್ರತಿಯೊಬ್ಬರಿಗೂ 2,50,000 ಇದೆ. ರಾಮ್ ಆ್ಯಂಡ್ ರಹೀಮ್ $2,50,000, 2,50,000. So total 5 lakhs. That's it. This entry total ಮಾಡ್ಕೊಳ್ಳಿ, ಇದಕ್ಕೆ ಎಷ್ಟು ಬರುತ್ತೆ, 8,67,000 total amount. So this 8,60,000 is termed as book profit. Okay, so this is book profit. Then after calculation of book profit less some deductions ಇದೆ. ಇದರಲ್ಲಿ ಏನು ಡಿಡಕ್ಟ್ ಮಾಡ್ಕೊತೀರಾ, ಫಸ್ಟ್ ಏನು ತೊಗೋಬೇಕು, ಅದರಲ್ಲಿ ಸ್ಯಾಲರಿ ಪೇಯ್ಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಇಲ್ಲಿ ಸ್ಯಾಲರಿ ಪೇಯ್ಡ್ ಟು ಪಾರ್ಟ್ನರ್ಸ್ನ ಆ್ಯಡ್ ಮಾಡ್ಕೊಂಡಿದ್ವಿ ಬಿಫೋರ್ ಬುಕ್ ಪ್ರಾಫಿಟ್. ಸೊ ಇಲ್ಲಿ ನಾನೇನು ಬರೆದಿದ್ದೀನಿ, ಓನ್ಲಿ 2 ಪಾರ್ಟ್ನರ್ಸ್ ಅಂತ ಬರೆದಿದ್ದೀನಿ, ಇಲ್ಲಿ 2 ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಬರೆದಿದ್ದೀನಿ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ದೀಸ್ 2. ಹಿಯರ್ ಪಾರ್ಟ್ನರ್ಸ್ ಮೀನ್ಸ್ ದೇರ್ ಮೇ ಬಿ ವರ್ಕಿಂಗ್ ಪಾರ್ಟ್ನರ್ಸ್ ಆರ್ ಸ್ಲೀಪಿಂಗ್ ಪಾರ್ಟ್ನರ್ಸ್. ಯು ಆಲ್ ನೋ ದಟ್ ಇನ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ದೇರ್ ಮೇ ಬಿ ವರ್ಕಿಂಗ್ ಪಾರ್ಟ್ನರ್ಸ್ ಆ್ಯಂಡ್ ಸ್ಲೀಪಿಂಗ್ ಪಾರ್ಟ್ನರ್ಸ್ ಬೋತ್. ಹೌದಾ? ಸೊ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಕೂಡ ಇರ್ತಾರೆ, ಸ್ಲೀಪಿಂಗ್ ಪಾರ್ಟ್ನರ್ಸ್ ಕೂಡ ಇರ್ತಾರೆ. ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂದರೆ ಏನು, ನಾನ್ ವರ್ಕಿಂಗ್ ಪಾರ್ಟ್ನರ್ಸ್ ಅಂದರೆ ದೇ ಕೆನ್ ನಾಟ್ ಇನ್ವಾಲ್ವ್ ಆ್ಯಕ್ಟಿವ್ಲಿ ಇನ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್ ಆರ್ ಇನ್ ದಿ ಬಿಸ್ನೆಸ್. ಸೊ ಬಿಸ್ನೆಸ್ಸಲ್ಲಿ ಯಾರು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಲ್ವೋ ಸೊ ಅವ್ರನ್ನ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ ಕರೀತಾರೆ. ಸೊ ಅಲ್ಲಿ ಮೇ ಬಿ ನಾನಿಲ್ಲಿ ಸ್ಯಾಲ್ರಿ ಆ್ಯಡ್ ಮಾಡಬೇಕಾದಾಗ ಟೋಟಲ್ ಪಾರ್ಟ್ನರ್ ಸ್ಯಾಲ್ರಿ ಆ್ಯಡ್ ಮಾಡ್ಕೊಂಡಿದ್ವಿ, ಅಂದರೆ ಬೋತ್ ವರ್ಕಿಂಗ್ ಪಾರ್ಟ್ನರ್ಸ್ ಆ್ಯಸ್ ವೆಲ್ ಆಸ್ ಸ್ಲೀಪಿಂಗ್ ಪಾರ್ಟ್ನರ್ ಸ್ಯಾಲರಿ ಆ್ಯಡ್ ಮಾಡ್ಕೋಬೇಕು. ಬಟ್ ವೈಲ್ ಡಿಡಕ್ಷನ್ you are going to consider or you need to consider only working partner salary deduction ಮಾಡಬೇಕಷ್ಟೇ, ಸ್ಲೀಪಿಂಗ್ ಪಾರ್ಟ್ನರ್ದು ಮಾಡ್ಕೋಬಾರ್ದು. ಅರ್ಥ ಆಯ್ತಾ? ಅಗೇನ್ ಹಿಯರ್ ಸ್ಯಾಲರಿ ಮೀನ್ಸ್ ಕಮಿಷನ್, ಬೋನಸ್, ರೆಮ್ಯುನರೇಷನ್, ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಸೊ ಈ ಕ್ವೆಶನ್ನಲ್ಲಿ ಈಸ್ ಹಿ ಮೆನ್ಷನ್ ಎನಿ ವರ್ಕಿಂಗ್ ಪಾರ್ಟ್ನರ್ ಆರ್ ಸ್ಲೀಪಿಂಗ್ ಪಾರ್ಟ್ನರ್, ಏನಾದರೂ ಮೆನ್ಷನ್ ಮಾಡಿದ್ದಾನೆ ಯಾರು ವರ್ಕಿಂಗ್ ಪಾರ್ಟ್ನರ್ ಯಾರು ಸ್ಲೀಪಿಂಗ್ ಪಾರ್ಟ್ನರ್ ಅಂತೇಳಿ. ಸೊ ಇಲ್ಲಿ ನೋಡಿ, ರಾಮ್ ಆ್ಯಂಡ್ ರಹೀಮ್ ಆರ್ ದಿ ವರ್ಕಿಂಗ್ ಪಾರ್ಟ್ನರ್ಸ್. ಹಾಂ, ಇಲ್ಲೇ ಮೆನ್ಷನ್ ಮಾಡಿದೆ ನೋಡಿ, ದೇ ಬೋತ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್ ಅಂದರೆ ಅವರಿಬ್ಬರೂ ವರ್ಕಿಂಗ್ ಪಾರ್ಟ್ನರ್ಸೇ, ಅಂದರೆ ಇಬ್ಬರದ್ದು ಕೂಡ ಎಂಟ್ರಿ ತೊಗೊಳ್ಳಿ. ಇದರಲ್ಲಿ ರಾಮ್ ಆ್ಯಂಡ್ ರಹೀಮ್ ದೇ ಬೋತ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್. ಸೊ ಟೋಟಲ್ 5 lakhs. ಸೊ ಇದನ್ನು ಲೆಸ್ ಮಾಡ್ಕೋಬಾರ್ದು. ಇದಕ್ಕೆ ಇನ್ನೂ ಒಂದು ಅಮೌಂಟು ಕಂಪೇರ್ ಮಾಡಿ ಯಾವುದು ಲೆಸ್ ಇದೆ, ಯಾವುದು ಕಡಿಮೆ ಇದೆ ಅದನ್ನು ಲೆಸ್ ಮಾಡ್ಕೋಬೇಕು. ಸೊ ಫಸ್ಟ್ 5 lakh ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ. ಸೊ ಯಾವುದು ಕಂಪೇರ್ ಮಾಡ್ಕೋಬೇಕು, ಸ್ಯಾಲರಿ ಅಲೋಯಬಲ್ ಅಂಡರ್ ಸೆಕ್ಷನ್ 40B. ಸೊ ನಾನು ನಿಮಗೆ ಮೇಲೆ ಥಿಯರಿಲಲ್ಲಿ ಹೇಳಿದ್ದೆ ಸ್ಯಾಲರಿ ಅಲೋಯಬಲ್ ಕ್ಯಾಲ್ಕುಲೇಷನ್ ಮಾಡಬೇಕಂತೇಳಿ. ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತ ಹೇಳಿದೆ ನಾನಿಲ್ಲಿ, ಸ್ಯಾಲರಿ ಅಲೋಯಬಲ್ ಅಂಡರ್ ಸೆಕ್ಷನ್ 40B ದಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ಬುಕ್ ಪ್ರಾಫಿಟ್. ಸೊ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ, ಇನ್ ಕೇಸ್ ದ ಬುಕ್ ಪ್ರಾಫಿಟ್ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ 3 lakhs
there are two amounts under salary allowable. That is what under section 40B there are two amounts. ಯಾವಾಗ when book profit is more than 3 lakhs. ಯಾವ್ದು? ಸೊ ಇಲ್ಲಿ more than 3 lakhs ಇದೆ ತಾನೆ, 8,60,000 ಇದೆ. ಸೊ ಅವಾಗ ಏನು ಮಾಡ್ತೀರಾ, ಫಸ್ಟ್ ಅಮೌಂಟ್ ಏನು ತೊಗೋಬೇಕು, 90% ಆಫ್ book profit 3 lakhs is equals to 2,70,000. ಹೌದಾ? 90% ಆಫ್ 3 lakh is 2,70,000. ಈ 3 lakh ಎಲ್ಲಿಂದ ತೊಗೊಂಡಿರೋದು, ಬುಕ್ ಪ್ರಾಫಿಟಿಂದನೇ ತೊಗೊಂಡಿದ್ದು. ದಿಸ್ ಅಮೌಂಟಲ್ಲಿ ಈ ಅಮೌಂಟಿಂದನೇ ತೊಗೊಂಡಿರ್ತೀವಿ. ಓಕೆ, ಸೊ ಫ್ರಮ್ 8,67,000 3 lakh 90% ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಇನ್ನು ರಿಮೈನಿಂಗ್ ಎಷ್ಟು ಉಳೀತು, ಇದರಲ್ಲಿ 5,67,000 ಉಳೀತು. ಎಷ್ಟು? 5,67,000. am I right? ಸೊ 5,67,000ಗೂ ಕೂಡ ಪರ್ಸೆಂಟೇಜ್ ಇರುತ್ತೆ. ಎಷ್ಟದು? 60%. ಇದನ್ನು ಆ್ಯಡ್ ಮಾಡ್ಕೋಬೇಕು. ಯಾವುದಕ್ಕೆ? 2,70,000ಗೆ ಕ್ಯಾಲ್ಕುಲೇಟ್ ಮಾಡಿ. ಸೊ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದರೆ, 5,67,000 60%, 3,40,200. So what is total amount? 200, 0, 11, 6. 6,10,200. From these two amount, whichever is less, from these two amount, whichever is less is deducted. ಅಂದರೆ ಈ ಎರಡರಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ಔಟರ್ ಕಾಲಮಲ್ಲಿ ಹಾಕಿ ಇಲ್ಲಿಂದ ಮೈನಸ್ ಮಾಡಿ. ಸೊ ಇದರಲ್ಲಿ ಯಾವುದು ಕಡಿಮೆ ಇದೆ, 5 lakhs ಕಡಿಮೆ ಇದೆ. ಸೊ ಅದನ್ನು ಔಟರ್ ಕಾಲಮಲ್ಲಿ ಹಾಕು. ಸೊ ದಾಟ್ ಅಮೌಂಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ಬುಕ್ ಪ್ರಾಫಿಟ್. 8,67,000 minus 5 lakhs, 3,67,000. So what is this 3,67,000? Income from ಪಾರ್ಟ್ನರ್ಶಿಪ್ ಫಾರ್ಮ್ ಬಿಸ್ನೆಸ್. ಹೌದಾ? ಸೊ ಅದನ್ನು ಏನಂತ ಬರೀತೀರಾ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಬರ್ಕೋಬೋದು. ಸೊ ದಿಸ್ ಈಸ್ ದಿ ಪ್ರೊಸೀಜರ್. ಸೊ ಫಸ್ಟ್ ಏನು ಕ್ಯಾಲ್ಕ್ ತೊಗೋತೀರಾ, ಎಂಟ್ರಿ ತೊಗೋಬೇಕಾದ್ರೆ ನೆಟ್ ಪ್ರಾಫಿಟ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಂಟ್ರಿ ನೆಟ್ ಪ್ರಾಫಿಟ್. ದೆನ್ ಟು ದಟ್ ನೆಟ್ ಪ್ರಾಫಿಟ್ ಆ್ಯಡ್ ಎಕ್ಸೆಸ್ ಇಂಟ್ರೆಸ್ಟ್ ಪೇಯ್ಡ್. So what is the excess interest paid to Ram and Rahim? 30,000 and 12,000 respectively. So that should be added to net profit. So 42,000 ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೋತೀರಾ, ಸ್ಯಾಲರಿ ಪೇಡ್ ಟು ಪಾರ್ಟ್ನರ್ಸ್. ಹಿಯರ್ ಸ್ಯಾಲರಿ ಮೇ ಬಿ ಕಮಿಷನ್, ಆರ್ ಸ್ಯಾಲರಿ ಮೇ ಬಿ ಬೋನಸ್, ಆರ್ ಸ್ಯಾಲರಿ ಮೇ ಬಿ ರೆಮ್ಯುನರೇಷನ್, ಆರ್ ಸ್ಯಾಲರಿ ಮೇ ಬಿ ಎನಿ ಆಫ್ ದೆಮ್ ಆರ್ ಆಲ್ ಆಫ್ ದೆಮ್. ಎಲ್ಲದೂ ಕೊಟ್ಟರು ಕೂಡ ಅದನ್ನು ಸ್ಯಾಲ್ರಿ ಅಂತಲೇ ಕನ್ಸಿಡರ್ ಮಾಡಬೇಕು. ಎಲ್ಲದೂ ಟೋಟಲ್ ಮಾಡಿಕೊಂಡು ಸ್ಯಾಲ್ರಿ ಅಂತ ಆ್ಯಡ್ ಮಾಡ್ಕೊಳ್ಳಿದ್ದೀವಿ. ಸೊ ರಾಮ್ 2,50,000, ರಹೀಮ್ 2,50,000. ಸೊ ಈಚ್ ಅಂತ ಮೆನ್ಷನ್ ಮಾಡಿದ್ದೇನೆ. ಹಾಗಾಗಿ 2,50,000, 2,50,000 ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಟೋಟಲ್ ಈಸ್ 5 lakhs. ಸೊ ಆಫ್ಟರ್ ಅಡಿಷನ್ ಆಫ್ ಸ್ಯಾಲರಿ, ದ ಟೋಟಲ್ ವ್ಯಾಲ್ಯೂ ಆಫ್ ಬುಕ್ ಪ್ರಾಫಿಟ್ ಈಸ್ 8,67,000. ನೆಕ್ಸ್ಟ್ ಸ್ಟೆಪ್ ಈಸ್ ಡಿಡಕ್ಷನ್. ಸೊ ವಾಟ್ ಈಸ್ ದ ಡಿಡಕ್ಷನ್? ಆ್ಯಕ್ಚುಯಲ್ ಸ್ಯಾಲ್ರಿ ಪೇಯ್ಡ್ ಆಸ್ ವೆಲ್ ಆಸ್ ಸ್ಯಾಲ್ರಿ ಅಲೋಯಬಲ್. ಸೊ ವಿಚ್ ಎವರ್ ಅಮೌಂಟ್ ಈಸ್ ಲೆಸ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ಬುಕ್ ಪ್ರಾಫಿಟ್. ಹೌದಾ? ಈ ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ಬುಕ್ ಪ್ರಾಫಿಟಿಂದ ಮೈನಸ್ ಮಾಡಿಕೊಟ್ರೆ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರುತ್ತೆ. ಸೊ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ, ಸ್ಯಾಲರಿ ಪೇಡ್ ಟು ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ತೊಗೋಬೇಕು. ಸೊ ಈ ಕ್ವೆಶನಲ್ಲಿ ರಾಮ್ ಅಂಡ್ ರಹೀಮ್ ಬೋತ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್. ಹಾಗಾಗಿ ವರ್ಕಿಂಗ್ ಪಾರ್ಟ್ನರ್ಸ್ ಇಬ್ಬರು ತೊಗೊಂಡಿದ್ದೀವಿ 5 lakhs. ಸೊ ಟು ದಿಸ್ 5 lakhs ಕಂಪೇರ್ ಸ್ಯಾಲರಿ ಅಲೋಯಬಲ್ ಅಮೌಂಟು ಅಂಡರ್ ಸೆಕ್ಷನ್ 40B. ಸೊ ಅಂಡರ್ ಸೆಕ್ಷನ್ 40B ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದಾಗ ನಾನು ಹೇಳಿದೆ ನಿಮಗೆ, ಬುಕ್ ಪ್ರಾಫಿಟ್ನ ನೋಡ್ಕೊಳ್ಳಿ ಫಸ್ಟು. ಇಫ್ ಬುಕ್ ಪ್ರಾಫಿಟ್ ಈಸ್ ಮೋರ್ ದ್ಯಾನ್ 3 lakhs, ಸ್ಯಾಲರಿ ಅಲೋಯಬಲ್, ದಟ್ ಈಸ್ ವಾಟ್ Section 40B includes two amounts. What are those two amounts? 90% of 3 lakhs and 60% of remaining amount of book profit. So ಈ book profit ಮೇಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ Section 40B. ಸೊ ಫಸ್ಟ್ 90% ಆಫ್ 3 lakh ಎಷ್ಟಾಗುತ್ತೆ, 2,70,000. ಸೊ 3 lakh 8,67,000 ಇಂದ ಮೈನಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ, 5,67,000 ಉಳಿಯಿತು. ಸೊ ಅದಕ್ಕೆ 60% ಕ್ಯಾಲ್ಕುಲೇಟ್ ಮಾಡಿ 3,40,200. ಎರಡು ಆ್ಯಡ್ ಮಾಡ್ಕೊಳ್ಳಿ, ಔಟರ್ ಕಾಲಮ್ ಹಾಕಿ 6,10,200 ಆಗುತ್ತೆ. ಸೊ ಫ್ರಮ್ ದೀಸ್ ಟೂ ಅಮೌಂಟ್ಸ್ ವಿಚ್ ಎವರ್ ಈಸ್ ಲೆಸ್ ದಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ಬುಕ್ ಪ್ರಾಫಿಟ್. ಸೊ ಹಿಯರ್ 5 lakhs ಈಸ್ ಲೆಸ್ ದ್ಯಾನ್ 6,10,200. ಸೊ ದಟ್ ಈಸ್ ಡಿಡಕ್ಟೆಡ್ ಫ್ರಮ್ ಬುಕ್ ಪ್ರಾಫಿಟ್. ದ ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ 3,67,000.
That is what income from business. Then what about in case book profit is less than 3 lakhs? ನಾನು ಈಗ ತಾನೇ ಹೇಳಿದ್ದೆ more than 3 lakh ಇದ್ದರೆ ಎರಡು ಅಮೌಂಟ್ ಬರುತ್ತೆ ಅಂತೇಳಿ. ಸೊ ಇನ್ ಕೇಸ್ ಇಫ್ ದ ಬುಕ್ ಪ್ರಾಫಿಟ್ ಈಸ್ ಲೆಸ್ ದ್ಯಾನ್ 3 lakhs, ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತೀರಾ ಹಾಗಾದರೆ ಹೇಳ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಬುಕ್ ಪ್ರಾಫಿಟ್ 2 lakh, ಓಕೆ 2 lakh ಇದೆ ಅಂದ್ಕೊಳ್ಳೋಣ. ಸೊ ಬುಕ್ ಪ್ರಾಫಿಟ್ ಈಸ್ ಓನ್ಲಿ 2 lakhs. ಸೊ ಈಗೇನು ಮಾಡ್ತೀರಾ, ಒಂದು ಸ್ಯಾಲರಿ ಪೇಯ್ಡ್ ಕೂಡ ಒಂದು ಅಸಂಪ್ಷನ್ ವ್ಯಾಲ್ಯೂ ತಗೋಣ. ಸ್ಯಾಲರಿ ಎ ಮತ್ತು ಬಿ, ಅಥವಾ ಇದೇ ತಗೊಳ್ಳು, ರಾಮ್ ಆ್ಯಂಡ್ ರಹೀಮ್ ಅಂತೇಳಿ. ಸೊ ರಾಮ್ ಈಸ್ 80,000, ರಹೀಮ್ 20,000. ಓಕೆ. ಸೊ ಫಸ್ಟ್ ಏನು ತೊಗೊತೀವಿ, ಅದರಲ್ಲಿ ಎಂಟ್ರಿ ಲೆಸ್ ಸ್ಯಾಲರಿ paid to working partners, Ram, Rahim, 80,000, 20,000, 1 lakh. ಸೊ ಈ 1 lakh ಏನು ಕಂಪೇರ್ ಮಾಡ್ತೀರಾ, ಸ್ಯಾಲರಿ ಅಲೋಯಬಲ್. Under section 40B. So here book profit is less than 3 lakhs. So ಅವಾಗ ಏನು ಮಾಡ್ತೀರಾ, ಫಸ್ಟ್ ಆ್ಯಸ್ ಇಟ್ ಈಸ್ 90% ಆಫ್ ಬುಕ್ ಪ್ರಾಫಿಟ್ ಎಷ್ಟಿದೆ ಅಷ್ಟರ ಮೇಲೇ ತಗೊಳ್ಳಿ. 90% ಆಫ್ ಬುಕ್ ಪ್ರಾಫಿಟ್ ₹2 lakhs. ಎಷ್ಟಾಗುತ್ತೆ ಇದು, 1,80,000. ಓಕೆ, 1,80,000. ಬಟ್ ಇದರಲ್ಲಿ ಇನ್ನೂ ಒಂದು ಅಮೌಂಟ್ ಕಂಪೇರ್ ಮಾಡ್ಕೊಳ್ಳಿ, 1,80,000 ಆರ್ 1,50,000. ಬಿಟ್ವೀನ್ ದೀಸ್ ಟು ವಿಚ್ ಎವರ್ ಈಸ್ ಮೋರ್, ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಆ ಅಮೌಂಟ್ನ 1 lakhಗೆ ಕಂಪೇರ್ ಮಾಡಬೇಕು. ಯಾವುದು ಜಾಸ್ತಿ ಇದೆ, 1,80,000 ಜಾಸ್ತಿ ಇದೆ. So 1,80,000. So now from these two amount, whichever is less, 1,80,000 or 1 lakh, 1 lakh. 2 lakh minus 1 lakh, 1 lakh is income from business. Okay. ಸೊ ಅಲ್ಲಿ ಸಿಂಗಲ್ ಅಮೌಂಟ್ ಕ್ಯಾಲ್ಕುಲೇಷನ್ ಬರುತ್ತೆ, 60% ಬರೋಲ್ಲ ಇಲ್ಲಿ. ಆದರೆ 60% ಬದಲು ಏನು ತೊಗೋಬೇಕು ನಾವು, 1,50,000ನ ಕಂಪೇರ್ ಮಾಡ್ಕೋಬೇಕು ಇದಕ್ಕೆ. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನು ತೊಗೋಬೇಕು. ಆ ಅಮೌಂಟ್ನ ಸ್ಯಾಲ್ರಿ, ಆ್ಯಕ್ಚುಯಲ್ ಸ್ಯಾಲ್ರಿ ಪೇಯ್ಡಿಗೆ ಕಂಪೇರ್ ಮಾಡಿ ಯಾವುದು ಕಡಿಮೆ ಇರುತ್ತೆ ಆ ಅಮೌಂಟ್ನ ಬುಕ್ ಪ್ರಾಫಿಟಿಂದ ಡಿಡಕ್ಟ್ ಮಾಡ್ಕೊಳ್ಳಿ. ದ ರಿಮೈನಿಂಗ್ ಬ್ಯಾಲೆನ್ಸ್ ವಿಲ್ ಬಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫಾರ್ಮ್. ಅಂಡರ್ಸ್ಟುಡ್? So this is the procedure to calculate income of a partnership firm or partners. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಸೊ ವಾಟ್ಸಪ್ಪಲ್ಲಿ ಕೇಳಿ. ಸೊ ಇದಕ್ಕೆ ಆಲ್ರೆಡಿ ಲೈವ್ ಕ್ಲಾಸಲ್ಲಿ ಸೊ ಇಂಟ್ರ್ಯಾಕ್ಟ್ ಮಾಡಬೇಕಾದಾಗ ನಿಮ್ಗೆ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ. ಕೆಲವರು ಆಬ್ಸೆಂಟ್ ಆಗಿದ್ರು, ಹಾಗಾಗಿ ಅವ್ರಿಗೂ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನೋ ಡೌಟ್ಸ್ ಇದ್ದರೆ ಕ್ವೆಶನ್ ಕೇಳಿ. ಸೊ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ಎಕ್ಸಸ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಯಾವ ಥರ ಅಂತೇಳಿ ಹೇಳ್ತೀನಿ. ಸೊ ಇದರಲ್ಲಿ ಎಕ್ಸಸ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿಲ್ಲ ನಾವು, ಡೈರೆಕ್ಟಾಗಿ ಅವ್ನು ಕೊಟ್ಟಿದ್ದಾನೆ, ಹಾಗಾಗಿ ಆ್ಯಡ್ ಮಾಡ್ಕೊಂಡು ಹಾಕಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಸ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.